ಮದ್ವೆ ಅನ್ನೋದು ಕಮಿಟ್ಮೆಂಟ್ ಆಗಿರ್ಬೇಕೆ ಹೊರತು ಅಗ್ರಿಮೆಂಟ್ ಆಗಿರಬಾರ್ದು. ಈ ಜನ್ಮಕ್ಕೆ ಇಂಥವ್ರೆ ಅಂತ ದೇವ್ರು ನಿರ್ಧಾರ ಮಾಡಿರ್ತಾರೆ. ಅದನ್ನ ಮೀರಿ ನಡೆಯೋದು ಮುಟ್ಟಾಳ್ತಾರೆ, ಬೇರೆ ಏನು ಇಲ್ಲ ಅಜ್ಜಿ. ಸರಿ ರಮತ್ ಸರಿ, ಹೇಗೂ ಎಲ್ಲ ಒಳ್ಳೇದಾಯ್ತಲ್ವಾ, ಅಷ್ಟು ಸಾಕು. ನೋಡಪ್ಪ, ಆ ದೇವ್ರ ದಯದಿಂದ ತಾಯಿ ಮಗು ಆರೋಗ್ಯವಾಗಿದ್ದಾರೆ, ಇನ್ಯಾವ ಭಯನೂ ಇಲ್ಲ. ಇವರಿಬ್ರು ಇವತ್ತು ಉಳಿದಿದ್ದಾರೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋರಿಸ್ತಾ ಇರುವಾಗ ದೇವ್ರ ತರ ಬಂದು ಕಾಪಾಡಿದ್ರಿ. ಥ್ಯಾಂಕ್ಸ್ ಅಮ್ಮ. ನೋಡಪ್ಪ, ಯಾವಾಗ ಏನ್ ಆಗ್ಬೇಕು ಅಂತ ಆ ದೇವ್ರು ಮೊದ್ಲೇ ನಿರ್ಧಾರ ಮಾಡಿರ್ತಾನೆ. ನಾವೆಲ್ಲ ನೆಪ ಅಷ್ಟೇ ಕಣಪ್ಪ. ಈ ದೇವಸ್ಥಾನದಲ್ಲಿ ನನ್ ಕೈಯಲ್ಲೇ ನಿನ್ ಮಗು ಈ ಪ್ರಪಂಚಕ್ಕೆ ಬರ್ಬೇಕು ಅಂತ ಇತ್ತು ಅಂತ ಕಾಣಿಸುತ್ತೆ. ಅದು ಅಲ್ದೆ ನನಗ್ ಗೊತ್ತಿರೋ ವೃತ್ತಿ ಈ 2 ಜೀವನೂ ಉಳಿಸ್ತಲ್ಲ, ಅದೇ ನನಗ್ ಸಂತೋಷ. ಈ ಮಾತಿಗೆ ನಾನು ಏನ್ ಹೇಳ್ಬೇಕು ಗೊತ್ತಿಲ್ಲ ಅಜ್ಜಿ, ಆದ್ರೆ ನಾವು ಬದುಕಿರೋವರೆಗೂ ನಿಮ್ ಋಣನ್ ಮಾತ್ರ ಮರೆಯಲ್ಲ. ಈಗ ಯಾಕಪ್ಪ ಆ ಮಾತುಗಳು? ಮೊದ್ಲು ಮಗುನ ಬೆಚ್ಚಗಿಡೋದಕ್ಕೆ ಯಾವ್ದಾದ್ರು ಒಂದು ಒಣಬಟ್ಟೆ ತಗೊಂಬ. ಅಪ್ಪ ದೇವ್ರೆ, ನಾನು ಬೇರೆ ದಾರಿ ತೋರಿಸ್ತಾ ಇಲ್ಲ, ದಯವಿಟ್ಟು ಕ್ಷಮಿಸ. ಈ ಸದ್ಯಕ್ಕೆ ಸಿಕ್ಕಿದ್ದೊಂದೇ. ಯಾವ್ದೋ ಕೊಡಪ್ಪ, ಎಲ್ಲಿ ಆ ಮಗುನ್ ಕೊಡು. ನೋಡಿ ಮೇಡಮ್, ನಮ್ಮ ಮಗಳು ದೇವರ ಆಶೀರ್ವಾದದ ಜೊತೆಗೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದನ ತಗೊಂಡು ಹುಟ್ಟಿದ್ದಾಳೆ. ನೋಡಿ, ಅವಳ ಮೈ ಮೇಲೆ ಬಿದ್ದಿರೋ ಮೊದಲನೇ ಬಟ್ಟೆನೆ. ಏನಾದ್ರೂ ಆಗ್ಲಿ ರಾಮಾಚಾರಿ ಸರ್, ನಂಬರ್ 1 ಕನ್ನಡತಿ ಆಗೋ ತರ ನೀವು ಬೆಳೆಸ್ಬೇಕು. ಖಂಡಿತ ತರುಣ್, ಅದ್ರ ಬಗ್ಗೆ ಅನುಮಾನನೇ ಬೇಡ. ಇವಳನ್ನ ನಂಬರ್ 1 ಕನ್ನಡತಿ ಮಾಡೇ ಮಾಡ್ತೀನಿ. ಏನಮ್ಮ ನಂಬರ್ 1 ಕನ್ನಡತಿ? ಒಂದ್ಸಲ ಕನ್ನಡಾಂಬೆಗೆ ಜೈ ಅನ್ನು ಹೇಳೋ ಟೈಮ್ ಬರುತ್ತೆ, ಅವಾಗ ಹೇಳ್ತಾಳೆ ಬಿಡು. ಅವಳು ಹೇಳಿಲ್ಲ ಅಂದ್ರೆ ಏನಂತೆ, ನಾವೆಲ್ಲರೂ ಹೇಳೋಣ. ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ. ಅಣ್ಣ, ರಾತ್ರಿ ಎಲ್ಲ ಎಲ್ಲಿಗೆ ಹೋಗಿದ್ದೆ? ಯಾಕೆ ಪಲ್ಲವ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಇವಾಗಂತದ್ ಏನಾಯ್ತು ಅಂತ ಹೀಗೆ ಮಾತಾಡ್ತಿದ್ಯಾ? ಮತ್ತಿನ್ನೇನಣ್ಣ, ಇನ್ 1 ವಾರದಲ್ಲಿ ಮದ್ವೆ ಇಟ್ಕೊಂಡು ರಾತ್ರಿ ಎಲ್ಲ ಮನೆಗ್ ಬಂದಿಲ್ಲ ಅಂದ್ರೆ ಇನ್ನೇನ್ ಮಾಡ್ಲಿ? ಅಷ್ಟಕ್ಕೂ ಒಂದ್ ಫೋನ್ ಕೂಡ ಮಾಡ್ದೆ. ಹೊರಗಡೆ ಉಳ್ಕೊಳ್ಳೋ ಅನಿವಾರ್ಯತೆ ಏನಿತ್ತು? ನೋಡ್ ಪಲ್ಲವಿ, ಒಂದ್ ಸಮಸ್ಯೆ ಆಗಿತ್ತು, ಅಲ್ಲಿ ನಮ್ ಸಹಾಯ ಬೇಕಾಗಿತ್ತು, ಅಲ್ಲಿಗೆ ನಾವು ಹೋಗ್ಲೇಬೇಕಾಗಿತ್ತು, ಹೋದ್ವಿ. ಫಸ್ಟ್ ಆಫ್ ಆಲ್ ಅಲ್ಲಿ ನೆಟ್ವರ್ಕೇ ಇರ್ಲಿಲ್ಲ, ಆಮೇಲೆ ನಾವ್ ನಿಮಗೆ ಕಾಲ್ ಮಾಡೋ ಸಿಚುವೇಶನ್ ಅಲ್ಲೇ ಇರ್ಲಿಲ್ಲ. ಅಂತ ತಲೆ ಹೋಗೋ ಅಂತದ್ದು ಯಾರಿಗೇನಾಗಿತ್ತಪ್ಪ? ಚಿಕ್ಕಮ್ಮ, ಚಾರು ಅವ್ರಿಗೆ ಹೆರಿಗೆ ನೋವಾಗಿತ್ತು, ಅಲ್ಲಿ ಬೇರೆನೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು, ಅಲ್ಲಿಗೆ ನಾವು ಹೋಗ್ಲೇಬೇಕಾಗಿ ಬಂತು. ಅದ್ ಸರಿ, ಅವಾಗ್ಲಿಂದ ನಾವು ಅಂತ ಹೇಳ್ತಿದ್ಯಲ್ವಾ? ಯಾರ್ಯಾರು ಹೋಗಿದ್ರಿ? ನಾನು, ತರುಣ ಮತ್ತೆ ಜಾನ್ಸಿ ಮೇಡಮ್. ಸೂಪರ್ ಬಿಡೋಣ ನೀನು. ನಾವೆಲ್ಲ ನಿನ್ನ ನಮ್ಮ ಮನೆ ಬರ ಅಂತ ಅನ್ಕೊಂಡಿದ್ರೆ ನೀನ್ ಶಾಪ ಆಗ್ಬೇಕು ಅನ್ಕೊಂಡಿದ್ಯಾ? ಯಾಕೆ ಪಲ್ಲವಿ, ಅಂತದ್ ನಾನು ಏನ್ ಮಾಡ್ದೆ? ಇನ್ನೇನ್ ಮಾಡ್ಬೇಕಪ್ಪ? ನೀನ ಜಾನ್ಸಿ ಜೊತೆ ಹೋಗಿದ್ಯಾ ಅಂದ್ರೆ ಏನರ್ಥ? ಪಲ್ಲವಿ, ಜಾನ್ಸಿ ಮೇಡಮ್ ನಮ್ಗಿಂತ ಮೊದ್ಲೇ ಅವ್ರ ಜೊತೆ ಇತ್ತು, ನಾವು ಹೋಗ್ಬೇಕಾದ್ ಬಂತಷ್ಟೇ. ಸಹಾಯ ಮಾಡಕ್ ಹೋಗ್ಬೇಕಾದ್ರೆ ಅರ್ಥ ಎಲ್ಲ ಹುಡ್ಕೊಂಡು ಕೂತ್ಕೊಳ್ಳೋದಿಕ್ಕಾಗಲ್ಲ. ನೀನ್ ಬೇರೆ ಯಾರ ಜೊತೆನೂ ಹೋಗಿದ್ರೆ ಅರ್ಥ ಹುಡುಕ್ಬೇಕಾಗಿರ್ಲಿಲ್ಲ.
ಆದ್ರೆ ನೀನ್ ಹೋಗಿದ್ದು ಆ ಮನೆ ಹಾಳಿ ಜೊತೆ. ನಾ ಕೆಟ್ಟೋಳ್ ಜೊತೆ ಪದೇ ಪದೇ ಹೋಗ್ತಿದ್ದೆ. ಝಾನ್ಸಿ ಮೇಡಮ್ ಬಗ್ಗೆ ಇನ್ ಒಂದೇ ಒಂದು ಮಾತಾಡಿದ್ರು ಮನುಷ್ಯನಾಗಿರಲ್ಲ. ಯಾರನ್ನ ನೀನು ಮನೆ ಹಾಳಿ ಕೆಟ್ಟ ಹೇಳ್ತಾ ಇದೀಯ? ಅವ್ರೇನಾದ್ರೂ ಮನೆ ಹಾಳಿ ಆಗಿದ್ದಿದ್ರೆ ಈ ಮನೆಗೆ ಒಳ್ಳೇದನ್ನ ಬಯಸ್ತಾ ಇರ್ಲಿಲ್ಲ. ಅವ್ರೇನಾದ್ರೂ ಕೆಟ್ಟವ್ರಾಗಿದ್ದಿದ್ರೆ ನಿನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ತನ್ನ ಜೀವನನ ತ್ಯಾಗ ಮಾಡ್ತಿರ್ಲಿಲ್ಲ. ನಾನ್ ಕೇಳ್ದೇನೋ ಒಂದೇ ಒಂದು ಕಾರಣಕ್ಕೆ ನನ್ನನ್ನ ಬಿಟ್ಟು ಹೋದ್ರಲ್ಲ, ಅವರು ನನ್ನ ಕೆಟ್ಟವನು ಬೇಕಾಗಿರತ್ತೆ. ಬಿಡು. ಏನಪ್ಪ ರಾಘು, ನಿನ್ ಜೀವನ ಹಾಳ್ ಮಾಡ್ದವ್ರಿಗೋಸ್ಕರ ಪಲ್ಲವಿ ಮೇಲೆ ಕಿರ್ಚಾಡ್ತಾ ಇದೀಯಾ? ಚಿಕ್ಕಮ್ಮ ಪ್ಲೀಸ್, ಅವರಿಂದ ನನ್ ಜೀವನ ಹಾಳಾಗಿಲ್ಲ. ಬದಲಾಗಿ ನಿಮ್ಮೆಲ್ಲರೂ ಜೀವನ ಚೆನ್ನಾಗಿ ನಾನು ಅವ್ರ ಋಣದಲ್ಲಿ ಬದುಕ್ತಾ ಇದ್ದೀನಿ. ಇವತ್ತು ಇವಳಗ್ ಸಿಕ್ಕಿರೋ ಜೀವನ ಅವ್ರಿಗೆ ಕೊಟ್ಟಿರೋ ಭಿಕ್ಷೆ ಅನ್ನೋದನ್ನ ಮರಿಬೇಡಿ. ನನ್ನಿಂದ ನಿಮ್ಗಳಿಂದ ಅವ್ರ ಜೀವನ ಹಾಳಾಯ್ತೆ ಹೊರತು ಅವರಿಂದ ನಮ್ಮ ಜೀವನ ಹಾಳಾಗಿಲ್ಲ. ಅವ್ರಿಗೆ ಯಾವಾಗ್ಲೂ ಬೇರೆಯವ್ರಿಗೆ ಒಳ್ಳೇದನ್ನ ಬಯಸೋ ಗುಣನೇ ಇರೋದು. ಆದ್ರೆ ಅದನ್ನ ಅರ್ಥ ಮಾಡ್ಕೊಳಕ್ ಆಗದೆ ಇರೋ ಕೆಟ್ಟ ಮನಸ್ಥಿತಿ ಈ ಮನೇಲಿದೆ. ಅಲ್ಲಪ್ಪ ರಾಘು, ದೊಡ್ಡಪ್ಪ, ನನ್ನ ಮಾತಿನ್ನು ಮುಗ್ದಿಲ್ಲ. ನನ್ನ ಬಾಯಿಗೆ ಬೀಗ ಹಾಕೊಂಡಿದ್ದೀನಿ ಮಾತ್ರಕ್ಕೆ ಬೇರೆಯವ್ರಿಗೆ ಬಾಯಿಗೆ ಬಂದಂಗ್ ಮಾತಾಡೋದಕ್ಕೆ ಕೀ ಕೊಟ್ಟಿದ್ದೀನಿ ಅಂತಲ್ಲ. ಏನೇ ಇದು ಇಷ್ಟೊಂದು ರೊಚ್ಚಿಗೆ ಎದ್ದು ಬಿಟ್ಟಿದ್ದಾನೆ? ಏನೇ ಆಯ್ತು? ಗೊತ್ತಾಯ್ತು ತಾನೆ, ಸುಮ್ಮನೆ ಬಾಯಿ ಮುಚ್ಕೊಂಡಿದ್ಕೊಳ್. ನೀನ್ ಹೇಳೋದು ಸರಿನೇ. ಅಷ್ಟಕ್ಕೂ ನಾನು ಎಲ್ಲಿ ಹೋಗ್ತೀನಿ ಏನ್ ಮಾಡ್ತೀನಿ ಅನ್ನೋದು ಈ ಮನೆಗೆ ಸಂಬಂಧಪಟ್ಟಿರೋ ವಿಷಯ ಅಲ್ಲ. ನಿನಗೆ ಏನ್ ಅಧಿಕಾರ ಇದೆ ಅಂತ ನನಗ್ ಪ್ರಶ್ನೆ ಮಾಡ್ತಿದ್ಯಾ? ಹೊಟ್ಟೆ ಹೆಣ್ಣು ಕೂಲಕ್ ಹೊರಗೆ ಅನ್ನೋದು ನಿನಗ್ ಚೆನ್ನಾಗ್ ಗೊತ್ತಿದೆ ಅಲ್ವಾ? ಆ ರೀತಿ ಇದ್ರೆ ನಿನಗೆ ಒಳ್ಳೇದು. ನೀ ಮತ್ತೆ ಮನೇಲಿ ಮಾತು ಕೊಟ್ಟಂಗೆ ನಾನು ಅನಿತಾ ಅವ್ರನ್ನ ಮದ್ವೆ ಆಗೋ ಡೇಟ್ ಫಿಕ್ಸ್ ಆಗಿದೆ ತಾನೆ? ಅಂದ ಮೇಲೆ ನಿನಗೆ ಏನ್ ಕೆಲ್ಸ ಇಲ್ಲ. ನಾನು ಅವಳು ಯಾವಳ ಬಗ್ಗೆನೋ ಮಾತಾಡಿದ್ಕೆ ನಿಮ್ಗೆ ಇಷ್ಟೊಂದು ಕೋಪ ಬರುತ್ತಾ? ನಾನ್ ಇವತ್ತಿಲ್ಲಿರೋದಕ್ಕೆ ಅವಳೇ ಕಾರಣ. ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ಯೋಗ್ಯತೆ ನಿನಗಿಲ್ಲ ಪಲ್ಲವಿ. ನಿನ್ನ ಮದುವೆ ಆಗೋದಕ್ಕೂ ಅವರೇ ಕಾರಣ. ಅವ್ರು ಇಲ್ಲ ಅಂದಿದ್ರೆ ನೀನ್ ಆಸೆ ಪಟ್ಟವ್ರನ್ನ ಇಷ್ಟಪಟ್ಟಂಗೆ ಮದುವೆ ಆಗಕ್ ಆಗ್ತಿರ್ಲಿಲ್ಲ. ಆ ದಿನ ನಾನು ಇದೇ ಚೌಟ್ರಿಲ್ ಆಗ್ಬೇಕು, ನಾನು ಹಂಗೆ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಲ್ಲ. ಅದನ್ನ ನನ್ಸ್ ಮಾಡ್ಕೊಂಡಿರೋದಕ್ಕೆ ಅವರೇ ಕಾರಣ. ನೋಡ, ಈ ಮನೇಲಿ ಇರ್ಬೇಕಾ, ಎಷ್ಟ್ರಲ್ಲಿ ಇರ್ಬೇಕೋ ಅಷ್ಟ್ರಲ್ಲೇ ಇರ್ಬೇಕು. ಇಷ್ಟ ಇಲ್ವಾ, ಹೋಗಿ ನಿನ್ ಗಂಡನ ಮನೇಲಿ ಸಂಸಾರ ಮಾಡೋ. ಅದು ಮದ್ವೆ ಕೆಲ್ಸ ಓಡಾಟ ಎಲ್ಲ ಇರುತ್ತಲ್ಲಪ್ಪ, ಅದಕ್ಕೆ ನಾನು 2 ದಿನ ಇರ್ಲಿ ಅಂತ ಉಳಿಸ್ಕೊಂಡಿದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ರೆ ಸಾಕು. ಅದು ಬಿಟ್ಟು ಮನೆ ವಿಷಯಕ್ಕೆ ಮೂಗ್ ತೋರ್ಸ್ಕೊಂಡ್ ಬರೋದು ಒಳ್ಳೇದಲ್ಲ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಅದನ್ನ ಅವಳಿಗೆ ಅರ್ಥ ಆಗೋ ತರ ಹೇಳಿ ಚಿಕ್ಕಮ್ಮ. ಅಮ್ಮ ಕಾಯ್ತಿದಾರೆ. ಬಂದೆ ನಾನ್ ಬರೋವರೆಗೂ ಒಳಗ್ ಬರೋಂಗಿಲ್ಲ. ಪರವಾಗಿಲ್ಲಮ್ಮ, ಆರಾಮಾಗ್ ಬಾ, ನಾವ್ ನಿಂತ್ಕೋತೀವಿ. ನೀ ನಿಂತ್ಕೋತಿಯಪ್ಪ, ಆದ್ರೆ ನಮ್ ಮನೆ ಮಹಾಲಕ್ಷ್ಮಿನ ಜಾಸ್ತಿ ಹೊತ್ತು ಕಾಯಿಸಿ ಅವಳು ಕಷ್ಟ ಕೊಡಬಾರ್ದು ಕಣೋ. ಹೌದೌದು, ಅವಳು ಈ ಪ್ರಪಂಚಕ್ಕೆ ಬರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಬಂದಿದ್ದಾಳೆ. ಹೌದಮ್ಮ, ಎಲ್ರು ಕಷ್ಟಗಳನ್ನ ಎದುರಿಸಿ ಪ್ರಪಂಚಕ್ಕೆ ಬರ್ತಾರೆ.
ಆದ್ರೆ ಈ ಕಂದ ಕಷ್ಟಗಳನ್ನ ಎದುರಿಸಿ ಕಷ್ಟಗಳನ್ನ ಮೆಟ್ಟಿ ಈ ಪ್ರಪಂಚಕ್ಕೆ ಬಂದಿದೆ. ಕಂದ, ಇನ್ ಮುಂದೆ ಯಾವತ್ತೂ ನಿನ್ ಜೀವನದಲ್ಲಿ ಇಂಥ ಕಷ್ಟಗಳು ಬರಬಾರ್ದಮ್ಮ. ನಿನ್ ಕಾಲ್ಗುಣದಿಂದ ಎಲ್ಲ ಬದಲಾಗ್ಬೇಕು. ಈ ಮನೆಗೆ ಒಳ್ಳೇದಾಗ್ಬೇಕು. ಅದೇ ನನ್ನ ಆಸೆ, ನನ್ನ ಆಶೀರ್ವಾದ ಕೂಡ. ಅಮ್ಮ, ಬರೀ ತಾಯಿ ಮಗುಗ್ ಮಾಡಿದ್ರೆ ಹೇಗೆ? ತಂದೆಗೂ ಮಾಡ್ಬೇಕಲ್ವೇ? ರಾಮಾಚಾರಿಗೂ ಸೇರ್ಸ್ ಮಾಡಿ. ಆಯ್ತು ಕಣೋ, ನಿನ್ನ ಆಸೆ ಅಂತೆ 3 ಜನಕ್ಕೂ ಸೇರ್ಸೆ ಮಾಡ್ತೀನಿ, ಸರಿನಾ? ರಾಮಾಚಾರಿ ಪಾಪ. ಚಾರು, ಮಗು ನೆತ್ಕೊಂಡು ಒಳಗಡೆ ಬಮ್ಮ. ಒಂದ್ ನಿಮಿಷ ನಮ್ಮನೆ ಮಹಾಲಕ್ಷ್ಮಿಗೆ ಸ್ವಾಗತ ಸುಸ್ವಾಗತ. ಇದೇ ಕಣ ನಾನು ನಿನ್ನಿಂದ ಬಯಸ್ತಾ ಇದ್ದಿದ್ದು. ಬೇರೆಯವ್ರು ನೀನು ಹೇಗಿರ್ಬೇಕು ಅನ್ಕೋತಾರೋ ನನಗೆ ಗೊತ್ತಿಲ್ಲ ಕಣ. ಆದ್ರೆ ಯಾವಾಗ್ಲೂ ಹೀಗೆ ಇವತ್ತು ಮಾತಾಡ್ದೆ ನೋಡು, ಹಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿಜವಾಗ್ಲೂ ಇದೇ ಸ್ಟ್ಯಾಂಡ್ನ ನೀನು 1 ವಾರದ ಹಿಂದೆ ತಗೊಂಡಿದ್ರೆ ನೀನ್ ಏನೂ ಕಳ್ಕೊಳ್ತಾ ಇರ್ಲಿಲ್ಲ. ಇದೇ ಟೋನಲ್ಲಿ ನೀನು 1 ವಾರದ ಹಿಂದೆ ಮಾತಾಡಿದ್ರೆ ನಿನ್ ಜೀವನ ಸೂಪರ್ ಆಗಿರೋದು. ಏನ್ ಮಾಡ್ಲಿ ತರುಣ, ನನ್ನ ಫ್ಯಾಮಿಲಿ ಬಗ್ಗೆ ನನಗೆ ಅಷ್ಟೊಂದು ಪ್ರೀತಿ ಇದೆ. ಅವ್ರ ಸಂಬಂಧನ, ಅವ್ರ ಪ್ರೀತಿನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ವೋ? ನನಗೆ ನನ್ನ ಸಂತೋಷಕ್ಕಿಂತ ಅವ್ರ ಸಂತೋಷನೇ ಮುಖ್ಯ ತರುಣ. ಕಳ್ಕೊ ಅಂತ ಯಾರೋ ಮಗ ಹೇಳಿದ್ದು, ಮನುಷ್ಯ ಭೂಮಿವರೆಗೂ ಬಗ್ಬೇಕು, ಅದನ್ನ ಬಿಟ್ಟು ಭೂಮಿ ಒಳಗೆ ಹೋಗೋ ತರ ಬಗ್ಬಾರ್ದು. ಕೆಲವೊಂದು ವಿಚಾರದಲ್ಲಿ ನಾವು ತುಂಬಾ ನಿಷ್ಠುರವಾಗಿ ನಿರ್ಧಾರಗಳನ್ನ ತಗೊಬೇಕು, ಇಲ್ಲ ಅಂದ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆನೇ ಇರಲ್ಲ. ಇಲ್ವೋ ತರುಣ, ನನ್ನ ಕುಟುಂಬದವ್ರಿಗೋಸ್ಕರ ನನ್ನ ಜೀವನ ಇವೆರಡನ್ನು ಬಿಟ್ಕೊಡಕ್ಕೆ ರೆಡಿ ಆಗಿದ್ದೇನೆ ಹೊರತು ನನ್ನ ಸ್ವಂತಿಕೆನ ಬಿಟ್ಕೊಡಕ್ಕೆ ನಾನು ರೆಡಿ ಇಲ್ಲ. ಒಬ್ರು ಒಳ್ಳೆಯವ್ರ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಿದ್ದನ್ನ ನಿಂದ ಸಹಿಸ್ಕೊಳಕ್ ಆಗ್ಲಿಲ್ಲ. ಇದು ನಿಂಗೆ 1 ವಾರದ ಮುಂಚೆ ಅರ್ಥ ಆಗಿದ್ರೆ ಚೆನ್ನಾಗಿರ್ತಿತ್ತು. ಅದೇನೋ ಅಂತಾರಲ್ಲ, ಕೊಳ್ಳೆ ಹೊಡೆದ್ಮೇಲೆ ಕೋಟೆಗೆ ಬಾಗ್ಲು ಹಾಕಿದ್ರು ಅಂತ, ಆ ತರ ಆಯ್ತು. ಇನ್ನಾದ್ರೂ ನಿನ್ ಜೀವನದಲ್ಲಿ ಸರಿ ತಪ್ಪು ಅನ್ನೋದನ್ನ ಪ್ರಶ್ನೆ ಮಾಡು, ಬೇಕು ಬೇಡ ಅನ್ನೋದನ್ನ ನಿರ್ಧಾರ ಮಾಡೋ. ಬೇರೆಯವ್ರ ಖುಷಿಗೋಸ್ಕರ ನಿನ್ ಸಂತೋಷನ ತ್ಯಾಗ ಮಾಡೋದನ್ನ ಕಮ್ಮಿ ಮಾಡು. ನೀನವಾಗ ನೀನ್ ಹೇಳ್ದಂಗೆ ನಿನ್ ಸ್ವಂತಿಕೆಯಿಂದ ಬದುಕು. ಅಲ್ಲೇ ಚಿನ್ನಮ್ಮ, ಅದಕ್ಕೆ ಪಾಪು ಮೂಗ್ ಮಾತ್ರ ನಿಮ್ ತರನೇ, ಆದ್ರೆ ಮುಖ ನಮ್ ರಾಮಾಚಾರಿ ತರ. ಲೇ ಮುರಾರಿ, 3 ತಿಂಗಳು ತುಂಬಾವರೆಗೂ ಕರೆಕ್ಟಾಗಿ ಹೋಲಿಕೆ ಹೇಳಕ್ಕಾಗಲ್ಲ. ದಿನ ಬೇರೆ ಬೇರೆ ತರ ಕಾಣಿಸ್ತಾನೆ ಇರ್ತಾರೆ ಕಣೋ. ಹೌದಾ? ಹಾಗಿದ್ರೆ ನಾಳೆ ಯಾರ ತರ ಕಾಣ್ಬೋದು? ಯಾಕೆ ತಾನಿ ಹಾಗೆ ನೋಡ್ತಾ ಇದ್ಯಾ? ಅಣ್ಣ, ನಿನ್ನೆ ಎಲ್ಲ ಒಂದ್ ರೀತಿ ನೋವು, ಆತಂಕ, ಹೆಚ್ಚೆಚ್ಚೆಗೂ ಸಮಸ್ಯೆಗಳು ಎದುರಾಗಿತ್ತು. ಆದ್ರೆ ಇವತ್ತು ಅದು ಡೆಡ್ ಆಪೋಸಿಟ್ ಅನ್ನೋ ರೀತಿ ಸಂತೋಷ, ಸಂಭ್ರಮ, ಸಡಗರನೇ ತುಂಬಿದೆ. ನಿಜವಾಗ್ಲೂ ಅಷ್ಟೆಲ್ಲ ಕಷ್ಟಗಳನ್ನ ಫೇಸ್ ಮಾಡಿದೀವಿ ಅನ್ನೋದು ಮರ್ತು ಹೋಗೋಷ್ಟು ಖುಷಿ ಇದೆ. ಅದಕ್ಕೆಲ್ಲ ಕಾರಣ ಈ ಮಗುನಲ್ಲ. ನೋಡ್ತಾನೆ, ಸಾಗರ ದಾಟ್ ಹೋದಾಗ್ಲೇ ಹೊಸ ದೇಶ ನೋಡಕ್ಕಾಗದು. ಹಾಗೆ ಜೀವನದಲ್ಲಿ ಒಂದು ಹೊಸ ಅಂತ ಹೊಸ ಜೀವ ಬಂದಾಗ್ಲೇ ಈ ನಗು, ಸಂತೋಷನೆಲ್ಲ ನೋಡಕ್ಕಾಗದು. ಎಸ್, ಯು ಆರ್ ರೈಟ್ ಅಣ್ಣ. ಆದ್ರೆ ನೋಡು ತಂಗಿ, ನಾನು ನೀನು ಮತ್ತೆ ರಾಘುವಿಂದ
ಇಂಥ ಒಂದು ಹೊಸ ಪ್ರಪಂಚ ನೋಡಕ್ ಬಯಸ್ತೀನಿ. ಮೋಸ್ಟ್ಲಿ ಅದು ಕನ್ಸಾಗಿ ಉಳಿಯುತ್ತೆ ಅನ್ಸುತ್ತೆ ಅಣ್ಣ. ಇಲ್ಲ ತಂಗಿ, ಇದರಲ್ಲಿ ಇಚ್ಛೆ ಇದೆ. ಅದಕ್ಕೋಸ್ಕರ ಪದೇ ಪದೇ ಒಂದಲ್ಲ ಒಂದು ಕಾರಣ ಸೃಷ್ಟಿ ಮಾಡಿ ನೀವಿಬ್ರು ಮೀಟ್ ಮಾಡೋ ಥರ ಮಾಡ್ತಾ ಇದ್ದಾನೆ. ಅದಕ್ಕೆ ಕಾರಣ ದೇವ್ರಲ್ಲ ಅಣ್ಣ, ಆ ರಾಕ್ಷಸರು ಅಟ್ಯಾಕ್ ಮಾಡೋದಕ್ಕೆ ಅಲ್ವಾ ನಾನು ರಾಘು ಮೀಟ್ ಮಾಡೋದಕ್ಕಾಗಿದ್ದು. ಇಲ್ಲ ತಂಗಿ, ಅದೆಲ್ಲ ನೆಪ ಅಷ್ಟೇ. ಇದಕ್ಕೆಲ್ಲ ಸೂತ್ರಧಾರ ಆ ದೇವ್ರು, ನೀವು ಪಾತ್ರಧಾರಿಗಳು. ಇದನ್ನೆಲ್ಲ ನೋಡ್ತಾ ಇದ್ರೆ ನೀವಿಬ್ರು ದೂರ ಆಗ್ಬೇಕು ಅಂತ ಬಯಸ್ತಾ ಇದ್ರು ಆ ದೇವರೇ ಅದಕ್ಕೆ ಅವಕಾಶ ಕೊಡ್ತಿಲ್ಲ ಅನ್ಸುತ್ತೆ. ಇಲ್ಲ ಅಣ್ಣ, ಆ ದೇವ್ರಿಷ್ಟ ಏನಿಜೋ ನನಗೆ ಗೊತ್ತಿಲ್ಲ. ಆದ್ರೆ ನಾನಂತೂ ಇನ್ ಮುಂದೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ನೀನ್ ಹಂಗೆ ಅನ್ಕೋಬಹುದು, ಆದ್ರೆ ಪದೇ ಪದೇ ನಿನ್ ಕಣ್ಮುಂದೆ ತಂದು ನಿಲ್ಲಿಸಿದಾಗ ದೂರ ಆಗೋದು ಸುಲಭ ಅಲ್ಲ ತಂಗಿ. ನೋಡು, ನನ್ನ ಪ್ರಕಾರ ಇನ್ನೂ ಕಾಲ ಮಿಂಚಿಲ್ಲ. ಇಲ್ಲ ಅಣ್ಣ, ನೀವ್ ಹೇಳ್ತಿರೋ ಕಾಲ ನನ್ ಕೈ ಮೀರ್ ಹೋಗಿದೆ. ಇನ್ನೇನಿದ್ರು ನಾನು ಹೊಸ ಲೈಫ್ನ ಶುರು ಮಾಡ್ಬೇಕು ಅಷ್ಟೇ. ಸರಿ ತಂಗಿ, ಆದ್ರೆ ಆ ಹೊಸ ಜೀವನ ರಾಘು ಜೊತೆನೆ ಯಾಕಾಗ್ಬಾರ್ದು? ಪ್ಲೀಸ್ ಅಣ್ಣ, ನನ್ಗ ಯೋಚನೆನೇ ಇಲ್ಲ. ಆದ್ರೆ ಒಂದಂತೂ ಕ್ಲಿಯರ್, ನನಗೆ ಹೇಗೆ ಇಷ್ಟ ಬರುತ್ತೋ ಇನ್ಮೇಲೆ ಹಾಗೆ ಬದುಕ್ತೀನಿ. ಇನ್ಮೇಲೆ ಯಾರಿಗೋಸ್ಕರನೂ ನನ್ನ ತನನ ನಾನು ಬಿಟ್ಕೊಡ್ಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ. ನನ್ನ ಲೈಫ್, ನನ್ನ ಚಾಯ್ಸ್. ಅಲ್ಲ ತಂಗಿ, ಅದು ಅಣ್ಣ, ನಿಮ್ ಇಂಟೆನ್ಷನ್ ನನಗೆ ಅರ್ಥ ಆಗುತ್ತೆ. ಡೋಂಟ್ ವರಿ, ನನ್ನ ಲೈಫಲ್ಲಿ ಇನ್ಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ. ಇನ್ ಮುಂದೆ ನಾನು ಖುಷಿಯಾಗಿ ಇರ್ತೀನಿ ಅಣ್ಣ. ಯಾಕಂದ್ರೆ ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಆ ವಿಷಯ ಬಿಡಿ, ಇದು ನೀವು ಖುಷಿಯಾಗಿರೋ ಟೈಮ್. ಮಗು ಜೊತೆ ಆಟ ಆಡ್ಕೊಂಡು ಖುಷಿಯಾಗಿರಿ. ನಾನಿನ್ ಹೊರಡ್ತೀನಿ. ಸರಿ, ನಾನೇ ಬಿಡ್ತೀನಿ, ಬಾ. ಪರವಾಗಿಲ್ಲ ಅಣ್ಣ, ಕ್ಯಾಬ್ ಅಥವಾ ಆಟೋದೆಲ್ಲ ಹೋಗ್ತೀನಿ. ಸರಿ ಅಮ್ಮ. ಚಾರು, ಅಮ್ಮ, ಮುರಾರಿ, ನಾನಿನ್ ಬರ್ತೀನಿ. ಹೋಗ್ಬಿಟ್ಪಾ ಚಾನ್ಸ್. ಮೇಡಮ್ಮ, ಅವಾಗವಾಗ ಮನೆ ಹತ್ರ ಬರ್ತಾ ಇರು. ನಾನಂತೂ ಮಗು ನೋಡಕ್ ಅವಾಗ ಬರ್ತಾನೆ ಇರ್ತೀನಿ. ನೀವು ಬೇಜಾರ್ ಮಾಡ್ಕೊಳ್ಬಾರ್ದಷ್ಟೇ. ಅನ್ಸಿ ನಿನ್ಗೋಸ್ಕರ ನಮ್ ಮನೆ, ನಮ್ ಮನ್ಸು ಯಾವಾಗ್ಲೂ ತರ್ತಿರತ್ತೆ. ಬಾಯ್ ಬಂಗಾರಿ. ಇಲ್ಲಿ ನಡೆದಿದ್ದ ಕನ್ಸು ನನ್ಸು ಒಂದು ಅರ್ಥ ಆಗ್ತಾ ಇಲ್ವಲ್ಲಪ್ಪ. ನಿಜವಾಗ್ಲೂ ಇವನ್ ನಮ್ಮ ರಾಘವನೇನಾ ಅಥವಾ ಯಾವ್ದಾದ್ರು ದೆವ್ವ ಭೂತ ಮೆಟ್ಕೊಂಡಿದ್ಯಾ? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಅಲ್ಲಮ್ಮ, ನೀನಂತ ಬಾಯಿ ಬೊಂಬಾಯಿನೇ ಮುಚ್ಚಿಸ್ಬಿಟ್ನಲ್ಲ, ನನ್ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಕರ್ಮಕ್ಕೆ ಕೋಪ ಬರೋದಿಲ್ಲ, ಬಂದ್ರೆ ಈ ಕರ್ಮ ಅಧರ್ಮ ಎರಡನ್ನು ಸುಮ್ನೆ ಬಿಡೋದಿಲ್ಲ. ಅದರ ಮುಂದೆ ಯಾರು ನಿಲ್ಲಕ್ಕೂ ಆಗೋದಿಲ್ಲ. ಸದಾ ತಾಳ್ಮೆಯಿಂದ ಇರೋ ಭೂಮಿ ತಾಯಿ ಕೋಪಿಸ್ಕೊಂಡ್ರೆ ಹೇಗೆ ಅಲ್ಲೋಲ ಕಲ್ಲೋಲ ಮಾಡ್ತಾಳೋ ಹಾಗೆ ನಮ್ಮ ರಾಘು ಭೂಮಿ ತಾಯಿಯಷ್ಟು ಸಹನೆ ಇರೋನು. ಸುಮ್ನೆ ಅವನನ್ನ ಕೆಣಕೋದು ಒಳ್ಳೇದಲ್ಲ. ನಿಜನಮ್ಮ, ಹಾವು ಒಂದ್ಸಲ ಹೆಡೆ ಎತ್ತಿ ಎಚ್ಚರಿಕೆ ಕೊಟ್ಟಿದೆ ಅಂದ್ರೆ ನಾವು ಹುಷಾರಾಗಿ ದೂರನೇ ಇದ್ದು ಬಿಡಬೇಕು. ಇಲ್ಲ ಅಂದ್ರೆ ಕಚ್ಚೋದಂತೂ ಗ್ಯಾರಂಟಿ. ಇವತ್ತು ಈ ಮನೇಲಿ ನಿನ್ಗೇನು ಅಧಿಕಾರ ಇದೆ ಅಂತ ಕೇಳ್ದವನು ನಾಳೆ ನಿನ್ನ ಸಂಸಾರದ ವಿಷಯ ಕಟ್ಕೊಂಡು ನನಗೇನು? ನಾನು ಅನಿತಾನ ಮದುವೆ ಆಗಲ್ಲ ಅಂದ್ರೆ ಏನ್ ಮಾಡೋದು? ದೊಡ್ಡಪ್ಪ, ಅಲ್ಲ, ಅವನು ಹಾಗನ್ನಲ್ಲ, ಆದ್ರೆ ಹಾಗನ್ನಲ್ಲ ಅನ್ನೋದಕ್ಕೂ ಏನು ಗ್ಯಾರಂಟಿ ಇಲ್ವಲ್ಲ. ಅವನು ಈ ರೀತಿ ತಿರುಗಿ ಬೀಳ್ತಾನೆ ಅಂತ ನೀನೇನಾದ್ರೂ ಅನ್ಕೊಂಡಿದ್ಯಾ? ಇಷ್ಟು ದಿನ ನಮ್ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಭಯ ಪಡ್ತಿದ್ದವನು ಇವತ್ತಿಷ್ಟೆಲ್ಲ ಬಂದಿದ್ದಾನೆ ಅಂದ್ರೆ ಕಾರಣ ಏನಿರ್ಬೋದು? ಈ ಮಟ್ಟಕ್ಕೆ ಬದಲಾವಣೆ ಹಿಂದೆ ಬೇರೆ ಯಾರ್ದಾದ್ರೂ ಕೈ ಇರ್ಬೋದಾ? ಲಲಿತಾ, ರಾತ್ರಿ ಮಗು ಹುಟ್ಟು ಅಂತ ಹೇಳಿದ್ರಲ್ವಾ, ಹಾಗೆ ಇವನ್ ಮನ್ಸಲ್ಲಿ ಏನಾದ್ರೂ ಹೊಸ ಆಸೆ ಹುಟ್ಟಿರ್ಬಹುದಾ? ಯಾರಿಗೆ ಯಾವ ಆಸೆ ಹುಟ್ಟಿದೆ ಅಂತ ಮಾತ್ರ ಗೊತ್ತಿಲ್ಲ. ಆದ್ರೆ ಅವ್ನು ಇಷ್ಟ್ರ ಮಟ್ಟಿಗೆ ಬದಲಾಗಿದ್ದಾನಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿರೋದೇ. ಯಾರಾದ್ರೂ ಅಷ್ಟೇ, ಒಂದ್ ಹಂತದಲ್ಲಿ ಟ್ರಿಗರ್ ಆಗೇ ಆಗ್ತಾರೆ. ಹಾಗೆ ಅಣ್ಣನೂ ಆಗಿದ್ದಾನೆ. ಸುಮ್ನೆ ಅವ್ನ ಪಾಡಿಗಿರೋದು ಬಿಟ್ಬಿಡಿ.
ಇಲ್ಲ ಅಂದ್ರೆ ಅವನ್ ದಾರಿ ಅವ್ನ್ ನೋಡ್ಕೊಂತಾನೆ. ಪಲ್ಲವಿ, ಸಂಗೀತ ಹೇಳ್ತಾ ಇರೋದ್ರಲ್ಲೂ ಅರ್ಥ ಇದೆ. ಯಾಕಂದ್ರೆ ಇದರಲ್ಲಿ ನಿನ್ನ ಜೀವನದ ಪ್ರಶ್ನೆ ಇದೆ. ನೀನ್ ಜಸ್ಟ್ ಅವಳನ್ನ ಕೆಟ್ಟವಳು ಅಂತ ಹೇಳಿದ್ದಕ್ಕೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ ಅಂತ ಹೇಳದ. ನೀನು ಮತ್ತೆ ಮತ್ತೆ ಅದೇ ವಿಷಯನ ಕೆಣಕಿದರೆ ಅವನ ರಿವರ್ಸ್ ಆದರೂ ಆಗಬಹುದು. ಒಂದು ವೇಳೆ ಅವನು ಅನಿತನ ವಿಷಯದಲ್ಲಿ ಉಲ್ಟಾ ಹೊಡೆದ್ರೆ ಜೀವನ ಪೂರ್ತಿ ನೀನು ಈ ಮನೇಲೇ ಇರ್ಬೇಕಾಗತ್ತೆ ಪಲ್ಲವಿ. ಯೋಚನೆ ಮಾಡಿ ನೋಡು. ನೋಡು ಪಲ್ಲವಿ, ನಿನ್ನ ಒಳ್ಳೇದಕ್ಕೆ ಒಂದು ಮಾತು ಹೇಳ್ತೀನಿ. ನೀನು ಯಾವ ವಿಷಯದಲ್ಲಿ ಏನೂ ಮಾತಾಡಕ್ ಹೋಗ್ಬೇಡ. ಆಡು ಭಾಷೆನಲ್ಲಿ ಹೇಳ್ಬೇಕಂದ್ರೆ ತೆಪ್ಪಗಿದ್ಬಿಡು. ಈ ಮಾತು ಕೇಳೋದಕ್ಕೆ ನಿಮ್ಗೆ ಬೇಜಾರಾದ್ರೆ ನೀವಿಬ್ರು ತಾಳ್ಮೆಯಿಂದ ಇದ್ಬಿಡಿ. ಎಲ್ಲಿವರೆಗೆ ಅಂದ್ರೆ ಅವನು ಅನಿತಾ ಕೊರಳಿಗೆ ತಾಳಿ ಕಟ್ಟಿ ಮದುವೆ ಆಗೋವರೆಗೂ. ತಾಳಿದವನು ಬಾಳಿಯಾನು ಅಂತ ಒಂದು ಮಾತಿದೆ. ಆದ್ರೆ ನೀನು ತಾಳಿ ಕಟ್ಟೋವರೆಗೂ ಸುಮ್ಮನೆ ಇದ್ರೆ ಮಾತ್ರ ನಿನಗೆ ಬಾಳು. ಇಲ್ಲ ಅಂದ್ರೆ ನಿನ್ನ ಬಾಳು ಬರೀ ಗೋಳು. ಹಲೋ, ಎಕ್ಸ್ಕ್ಯೂಸ್ ಮೀ. ನಿನ್ ಪರಿಸ್ಥಿತಿನ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ ಕಣೆ. ಹಲೋ ಹಲೋ ಹಲೋ, ನಿನ್ನ ಪಾಪ ಅಂತ ಇರೋದು ನಿನ್ನ ಕ್ಷಮಿಸೋದಕ್ಕಲ್ಲ, ನಿನ್ನ ಉರ್ಸೋದಕ್ ಕಣೆ. ಸುಮ್ನೆ ಹೋಗ್ತಿದ್ದೋಳ್ನ ಏನಕ್ ಕರ್ದಿದ್ದು? ಎಲ್ಲ ಮುಗ್ದೋಗಿರೋ ತರನೇ ಇದೆಯಲ್ಲ, ಅದಕ್ಕೆ ಸೂಸೈಡ್ ಮಾಡ್ಕೊಳಕ್ ಏನಾದ್ರೂ ಹೋಗ್ತಾ ಇದೆಯೇನೋ ಅಂತ ಕೇಳೋದಕ್ ಕೂಗ್ದೆ. ಅವತ್ತಿನ ಮನೆಗ್ ಬಂದಾಗ ನನಗ್ ಇನ್ನೊಂದ್ ಹುಡುಗನ್ ನೋಡಿ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಡೋಂಟ್ ವರಿ, ಇವಾಗ ನಾನೇ ಬೇಕಾದ್ರೆ ನಿನಗ್ ಬೇರೆ ಹುಡುಗನ್ ನೋಡಿ ಮದ್ವೆ ಮಾಡ್ತೀನಿ. ನನಗದ ಅವಶ್ಯಕತೆ ಇಲ್ಲ. ಅದ್ರಲ್ಲೂ ನಿನ್ನಂತವಳಿಂದ ನಾನು ಅದನ್ನ ನಿರೀಕ್ಷೆನೂ ಮಾಡೋದಿಲ್ಲ.